ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಂಜಾಬ್ ಆ್ಯಂಡ್ GT ಮ್ಯಾಚ್ ಇತ್ತಪ್ಪ ಇವತ್ತು. ಏನು ಕ್ರೇಜಿ ಮ್ಯಾಚ್ ಗುರು, ಲಾಸ್ಟ್ ಬಾಲ್ವರೆಗೂ ಹೋಯ್ತಲ್ಲ. ಸೊ ಕ್ರೇಜಿ ಮ್ಯಾಚು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಶಶಾಂಕ್ ಸಿಂಗ್ ಈ ಪಂಜಾಬ್ ಅವ್ರ ಹತ್ರ ಏನಿದೆ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಅಂದರೆ ಲೈಕ್ ಹೋದ ಸಾರಿ ಜಿತೇಶ್ ಶರ್ಮಾ ಲೀಲೆ ಮಾಡಿದ್ರು, ಅವ್ರು ಲೀಲೆ ತೋರಿಸಿದ್ರು. ಈ ಸಾರಿ ಶಶಾಂಕ್ ಸಿಂಗ್ ಅವ್ರ ಲೀಲೆ ತೋರಿಸ್ತವ್ರೆ. ಏನು ಗುರು ಅವ್ರ ಕಡೆ ಹೆಂಗೆ ಆಡ್ತಾರೆ, ಒಬ್ಬೊಬ್ಬರು ಯಾರ್ಯಾರೋ ಬಂದು ಆಡ್ತಾರೆ ಅನ್ನೋ ಥರ ಆಗುತ್ತೆ. ಬಟ್ ಸಕ್ಕತ್ತಾಗಿ ಆಡಿದ್ರಪ್ಪ. ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ಒನ್ ಸೈಡೆಡ್ ಮ್ಯಾಚ್ ಅಂತ ಅನ್ನಿಸ್ಲಿಲ್ಲ. ಫಸ್ಟು ಒನ್ ಸೈಡೆಡ್ ಮ್ಯಾಚೇ ಅನ್ನಿಸ್ತಿತ್ತು. ಪಂಜಾಬ್ ಹತ್ರ ವಿಕೆಟ್ ಹೋಗ್ತಾನೆ ಅಂತ, ಪಂಜಾಬ್ ಅವ್ರದ್ದು ವಿಕೆಟ್ ಹೋಗ್ತಾನೆ ಇತ್ತು. ಬಟ್ ಆದರೆ ಶಶಾಂಕ್ ಸಿಂಗ್ ಆ್ಯಂಡ್ ಅಶುತೋಷ್ ಭಾಯಿ ಇಬ್ಬರು ಕ್ರೇಜಿ ಬ್ಯಾಟಿಂಗ್ ಆಡಿದ್ರು. ಅವರಿಬ್ಬರು ಜುಗಲ್ಬಂದಿ ಮಾತ್ರ ಕ್ರೇಜಿ ಆಗಿತ್ತು. ಸೊ ಪಂಜಾಬ್ ಅವರು ಆಲ್ಮೋಸ್ಟ್ ಗೆದ್ದೇ ಬಿಟ್ರಪ್ಪ. ಸೋಲ ಮ್ಯಾಚ್ ಗೆದ್ಬಿಟ್ರಲ್ಲ ಗುರು. ಕೊನೆಯ ಕ್ಷಣ ಆಗ್ಬೋದು, ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ನಮ್ಮ RCB ಅವರು ಹಿಂಗೆ ಆಡಿದ್ದಿದ್ರೆ ಮುಗಿದು ಹೋಗಿರೋದು ಮ್ಯಾಚು. ಬಟ್ ಆದರೂ ಎನಿವೇಸ್ ಪಂಜಾಬ್ ಅವ್ರು ಗೆದ್ದರು. ಸೊ ಓವರಾಲ್ ಸಮರಿ ನೋಡೋದಾದರೆ GTಲಿ ಶುಭ್ಮನ್ ಗಿಲ್ ಅವ್ರ ಫಾರ್ಮು ಆ ಕಡೆ ಆಗ್ತಿತ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಸಾಕಾದಾಗ ಆಡಿದ್ರೆ ಇವತ್ತು ಕ್ರೇಜಿ ಬ್ಯಾಟಿಂಗ್ ಅವ್ರದ್ದು. 89 ಹೊಡೆದ್ರು ಗುರು. ಅದು ಎಷ್ಟು 48 ಬಾಲಲ್ಲಿ. ಸೊ ಆಲ್ಮೋಸ್ಟ್ 8 ಅವರ್ಸ್ಗೆ 89 ಹೊಡೆದಂಗಿತ್ತು. ಅವ್ರು ಕ್ರೇಜಿಯಾಗಿ ಆಡಿದ್ರು. ಆ್ಯಂಡ್ ಇವರು ವೃದ್ಧಿಮಾನ್ ಸಹ ಸ್ವಲ್ಪ ನಡೀತಿಲ್ಲ, ಯಾಕೋ ಗೊತ್ತಿಲ್ಲ ಏನಾಗಿದೆ ಅಂತ. ಆ್ಯಂಡ್ ಕಿಲ್ಲರ್ ಮಿಲ್ಲರು ಸ್ವಲ್ಪ ಏನಂತಾರೆ, ಕಾಲ್ಗೆ ನೋವಾಗಿದೆ, ಇಂಜುರಿ ಆಗಿದೆ ಅಂತ ಕೇನ್ ಕಾಕನ ಆಡಿಸಿದ್ರು. ಬಟ್ ಕೇನ್ ಕಾಕ ಅಷ್ಟೊಂದೇನೋ ಕ್ರೇಜಿಯಾಗಿ ಆಡೋಕ್ಕಾಗಲಿಲ್ಲ. ಬಟ್ ಆಡೋದ್ರಲ್ಲೇ ಸ್ವಲ್ಪ ಕರೆಕ್ಟಾಗಿ ಆಡಿದ್ರು. 22 ಬಾಲ್ 26 ರನ್ ನೋಡಿದ್ರು. ಅದಾದಮೇಲೆ ಸಾಯಿ ಕಿಶೋರ್ ಅಲ್ಲ ಗುರು, ಸಾಯಿ ಸುದರ್ಶನ್ ಬರ್ತಾರೆ. ಸಾಯಿ ಕಿಶೋರ್ನ ಯಾಕೆ ಆಡಿಸ್ತಿಲ್ಲ ಗೊತ್ತಿಲ್ಲ. ಬಟ್ ಸಾಯಿ ಸುದರ್ಶನ್ ಬರ್ತಾರೆ ಬ್ಯಾಟಿಂಗ್ಗೆ. 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಗುರು. ನಾನು ಏನೋಪ್ಪ 200 ಸ್ಟ್ರೈಕ್ ರೇಟ್ ಸಡನ್ ಆಗಿ ಅಂದರೆ ಲೈಕ್ ಆಲ್ಮೋಸ್ಟ್ 120 130 ಸ್ಟಾರ್ಟ್ ಮಾಡೋರು 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾವ್ರಲ್ಲ ಅಂತ ಸಕ್ಕದಾಗ ಆಡಿದ್ರು ಗುರು ಅವ್ರು ಮಾತ್ರ. ಸೊ ಅವರು ಒಂದು ಬುನಾದಿ ಇಟ್ಕೊಟ್ರು ಇವ್ರಿಗೆ, ಲಾಸ್ಟ್ ಬರೋ ಬ್ಯಾಟ್ಸ್ಮನ್ಗೆ. ಬಟ್ ವಿಜಯ್ ಶಂಕರ್ ಮಾತ್ರ ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ರಾಹುಲ್ ತೆವಾಟಿಯಾ ಒಂದು 6-4 ಹಂಗೆಲ್ಲ ಹೊಡೆದ್ಬಿಟ್ಟು ಕೊನೆಗೆ 199ವರೆಗೂ ತೊಗೊಂಡು ಹೋದ್ರು. 200 ಟಾರ್ಗೆಟ್ ಇತ್ತು ಗುರು. 200 ಟಾರ್ಗೆಟ್ ಆಬ್ವಿಯಸ್ಲಿ ಈ ಅಹಮದಾಬಾದ್ ಪಿಚ್ಚಲ್ಲಿ ಅಂದರೆ ಲೈಕ್ ಆಡ್ತಾರೆ. ಸೊ ಈಸಿ ಹೊಡಿಬೋದು, ಯಾಕಂದರೆ ಡಿವು ಬರುತ್ತೆ, ಎಲ್ಲ ಬರುತ್ತೆ. ಸೊ ಸಕ್ಕತ್ತಾಗಿ ಆಡಿದ್ರೆ ಹೊಡಿಬೋದು ಅಂತ ಇರುತ್ತೆ. ಬಟ್ ಪಂಜಾಬ್ ಅವರು ಏನಂದರೆ ಧವನ್ ಅವರು ಫಸ್ಟ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಜಾನಿ ಬೆಸ್ಟೋ ಆ್ಯಂಡ್ ನಮ್ಮ ಇನ್ನೊಬ್ರು ಯಾರಪ್ಪ ಸ್ಯಾಮ್ ಕರೋನು ಎಲ್ಲ ಯಾರು ಕರೆಕ್ಟಾಗಿ ಆಡಲ್ಲಪ್ಪ. ನೂರ್ ಅಹಮದ್ ಅವರು ಮಿಸ್ಟ್ರಿಯಸ್ ಸ್ಪಿನ್ನರು. ಹೆಂಗೆಂಗೋ ಮಾಡಿ ಹಿಂಗೆ ಹಾಕ್ತಾರೆ, ಗೊತ್ತೇ ಆಗಲ್ಲ ಗುರು. ಹೆಂಗೆ ಹಾಕ್ತಾರಂತಲೇ ಗೊತ್ತಾಗಲ್ಲ. ಗುಗ್ಲಿ ಹಾಕ್ತಾರೆ ಒಂದೊಂದ್ಸರಿ ಸ್ಪಿನ್ ಮಾಡ್ತಾರೆ, ಟಾಪ್ ಸ್ಪಿನ್ ಮಾಡ್ತಾರೆ, ಫ್ಲಿಪ್ಪರ್ ಹಾಕ್ತಾರೆ, ಏನೇನೋ ಹಾಕ್ತಾರಪ್ಪ. ಅಫ್ಘಾನಿಸ್ತಾನ ಸ್ಪಿನ್ ಡ್ಯೂ ಇದಾರಲ್ಲ ಸ್ಪಿನ್ನರ್ಸ್, ಇವರು ಕ್ರೇಜಿಯಾಗಿ ಅವ್ರ GTಗೆ. ಆ್ಯಂಡ್ ಮೋಹಿತ್ ಶರ್ಮಾ ಬರ್ತಾರೆ ಗುರು ಲಾಸ್ಟ್ ಏನು ಅಂತಂದರೆ 5-6 ವಿಕೆಟ್ ಹೋಗಿರುತ್ತೆ. ನಮ್ಮ ಶಶಾಂಕ್ ಅಣ್ಣ ಆ್ಯಂಡ್ ಅಶುತೋಷ್ ಅಣ್ಣ ಇಬ್ಬರು ಬ್ಯಾಟಿಂಗ್ ಮಾಡ್ತಿರ್ತಾರೆ. ಜಿತೇಶ್ ಶರ್ಮಾ ಅದ ಬಗ್ಗೆನೂ ಹೇಳ್ಬೇಕು ಗುರು, ಯಾಕಂದರೆ ಇವರು ರಶೀದ್ ಖಾನ್ಗೆ 2 6 ಹೊಡಿತಾರೆ ಗುರು. ಅದು 3ನೇ ಬಾಲು 6 ಹೊಡೆಯೋ ಬಾಲೆ ಫುಲ್ ಟಾಸ್ ಹಾಕಿದ್ರು. ಬಟ್ ಹೊಡೆಯೋಕ್ಕಾಗಲಿಲ್ಲ, ಮಿಸ್ ಟೈಮ್ ಆಯಿತು. ಬಟ್ ಸಕ್ಕತ್ತಾಗಿ 2 6 ಹೊಡಿತಾರೆ. ಅದಾದಮೇಲೆ ಬರೋದೇ ಅಶುತೋಷ್ ಅಣ್ಣ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರು. ಕ್ರೇಜಿ ಅವ್ರು ಮಾತ್ರ ಕ್ರೇಜಿ ಬ್ಯಾಟಿಂಗರು. ಅಶುತೋಷ್ ಅಣ್ಣ ಅಂತೂ ನೆಕ್ಸ್ಟ್ ಲೆವೆಲು. ಸೊ ಅಶುತೋಷ್ ಅಣ್ಣ ಕಂಪೇರ್ ಮಾಡಿದ್ರೆ ಶಶಾಂಕ್ ಅಣ್ಣ ಮಾತ್ರ ಸೂಪರ್ ಗುರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ನೆಕ್ಸ್ಟ್ ಲೆವೆಲ್ ಏನು ಆಡ್ತಾರಪ್ಪ ಈ IPL ಅಲ್ಲಿ. ಏನೋ ಹೊಸದಾಗಿರೋರು ಆಡ್ತವ್ರೆ ಸಕ್ಕತ್ತಾಗಿ ಅಂತ. ಮಯಾಂಕ್ ಯಾದವ್ ಆಯಿತು, ರಿಯಾನ್ ಪರಾಗ್ ಹೊಸ್ದಾಗಲ್ಲ, ಬಟ್ ಅಂದರೆ ಹೊಸ ಹೆಸರುಗಳೇ ಕಾಣ್ತಾ ಇದೆ ಅಂತ. ಈ ಮೈಪಾಲ್ ಅಮ್ರೋ ನಮ್ಮ ಕಡೆ ಆಡ್ತವ್ರೆ, ಈ ರಿಯಾನ್ ಪರಾಗ್ ರಾಜಸ್ಥಾನ್ ಕಡೆ. ಆ್ಯಂಡ್ ಈ ಮಯಾಂಕ್ ಯಾದವ್ ಆಯಿತು, ಇವಾಗ ಶಶಾಂಕ್ ಸಿಂಗ್ ಆಯಿತು. ಸೊ ಓವರಾಲ್ ಆಗಿ ನೋಡೋದಾದರೆ ಯಾರ್ಯಾರೋ ಸಕ್ಕತ್ತಾಗಿ ಆಡ್ತವ್ರೆ. ಸೊ ಈ ಥರನೇ ಅಂದರೆ ಲೈಕ್ ವೆಟರನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಡ್ತವ್ರೆ. ಬಟ್ ಇರೋಬ್ಬರ ಹುಡುಗರೆಲ್ಲ ಸಖತ್ತಾಗಿ ಆಡ್ತವ್ರೆ. ಹೌದು ಸರ್, ಹೌದಾ 100% ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಅಂದರೆ ಲೈಕ್ ನಮ್ಮ ಬಾಯ್ಸ್ ಎಲ್ಲ ಸಖತ್ತಾಗಿ ಆಡ್ತಾರೆ. ಸೊ ನೋಡಬೇಕು ಏನು ಅಂತ ಮುಂದೆ. ಇನ್ನು IPL ಲಾಂಗ್ ಫಾರ್ಮ್ಯಾಟು ನೋಡೋಣ ಇನ್ನು ಮುಂದೆ ಹೆಂಗೆ ಹೋಗ್ತಾ ಇನ್ನೂ ಯಾರ್ಯಾರೋ ಬರೋಂಗೆ ಕಾಣ್ತವ್ರೆ. ಇವಾಗ KKR ಅಲ್ಲಿ ರಘುವಂಶ್ ಬಂದ್ರಲ್ಲ ಅವರು. ಸೊ ಈ ಥರ ಬರ್ತಾ ಆಡಲಿ, ಸಖತ್ತಾಗಿ ಆಡಲಿ. ಸೊ ಓವರಾಲ್ ಆಗಿ ಪಂಜಾಬ್ಗೆ 2 ಪಾಯಿಂಟ್ ಸಿಕ್ತು ಗುರು. ಹೆಂಗೋ ಗೆದ್ದರು ಕೊನೆಯಲ್ಲಿ. ಪಂಜಾಬ್ ಅವರು ಹೆಂಗೆ ಅಂದರೆ ಗುರು, ಆಡೋ ಮ್ಯಾಚ್ ಅಂದರೆ ಗೆಲ್ಲೋ ಮ್ಯಾಚ್ ಸೋಲ್ತಾರೆ, ಸೋಲೋ ಮ್ಯಾಚ್ ಗೆಲ್ತಾರೆ. ಸೊ ಅವರು ಹೆಸರುವಾಸಿ ಅವ್ರಿಗೆ. ಇವಾಗ ನಮ್ದು ಹೆಂಗೆ RCB ಬಾಯಿಗೆ ಬರ್ಸಿ ಗೆಲ್ತಾರಲ್ಲ, ಪಂಜಾಬ್ ಅವರು ಹಂಗೆ ಬಾಯಿಗೆ ಬರ್ಸಿನೇ ಗೆಲ್ಲೋದು, ಸೋತರನು ಬಾಯಿಗೆ ಬರ್ಸಿನೇ ಸೋಲ್ತಾರೆ ಅನ್ನೋ ಥರ.
ಸೊ ಇವತ್ತು ಮ್ಯಾಚು ಸಕ್ಕತ್ತಾಗಿತ್ತು ಗುರು. ನನಗೆ ಸ್ವಲ್ಪ ಕ್ರೇಜಿ ಅನ್ನಿಸ್ತು. ಲಾಸ್ಟ್ಗೆ ಸೂಪರ್ ಓವರ್ ಹೋಗಿದ್ರೆ ಇದು ಕ್ರೇಜಿ ಆಗಿರೋದು ಅನ್ನಿಸ್ತು. ಬಟ್ ಆದರೆ ಆದರೂ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಶಶಾಂಕ್ ಅವರು ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಗುರು. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ನೋಡೋಣ ನಾಳೆ ಮ್ಯಾಚ್ ಯಾವುದಪ್ಪ, SRH ವರ್ಸಸ್ CSK ಹೈದ್ರಾಬಾದಲ್ಲಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಬ್ಯಾಟಿಂಗ್ ಪ್ಯಾರಡೈಸ್ ಕೊಟ್ಟರೆ ಹೈದ್ರಾಬಾದ್ ಫಸ್ಟ್ ಬ್ಯಾಟಿಂಗ್ ಇದ್ದರೆ 280 ಹೊಡಿಬೋದು. CSK ಅವ್ರು ಫಸ್ಟ್ ಬ್ಯಾಟಿಂಗ್ ಇದ್ರವರು 280 ಹೊಡಿಬೋದು, ಯಾರಿಗೆ ಗೊತ್ತು ಗುರು. ಬಟ್ ಆದರೆ ಕಂಪೇರ್ ಮಾಡಿದ್ರೆ SRH ಕೈ ಸ್ವಲ್ಪ ಜಾಸ್ತಿನೇ ಇದೆ. ಸಾಕಾದಾಗ ಬ್ಯಾಟ್ಸ್ಮನ್ ಇದ್ದಾರೆ ಅಲ್ಲಿ. ಸೊ ನೋಡೋಣ, ಆ ಮ್ಯಾಚ್ ರಿವ್ಯೂ ತೊಗೊಂಡ್ಬರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋ ಸಮಯ. ಪ್ಲೀಸ್ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಹೋಗಿ ಬರ್ತೀನಿ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.